ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಶು ಕುಕ್ಕಿಂಗ್ ವ್ಲಾಗ್ ಮಾಡಿ ತುಂಬ ದಿನವೇ ಆಗಿತ್ತು ಮತ್ತು ನಾನ್ ವೆಜ್ನ ಮಾಡಿಕೊಂಡು ತಿನ್ನೋಕ್ಕೂ ಆಗಿರಲಿಲ್ಲ, ಅಷ್ಟು ಟೈಮ್ ಆಗೋಗಿತ್ತು. ಇವತ್ತು ನಾನು ವೆಯ್ಟ್ ಲಾಸ್ ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ಚಿಕನಲ್ಲಿ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 2 ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವೆಯ್ಟ್ ಲಾಸ್ ಮಟನ್ ಲಿವರ್ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಇದು ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ, ಹಾಗೆ ತುಂಬ ಪ್ರೋಟೀನ್ ಕೂಡ ಇರುತ್ತೆ. ಥೈರಾಯ್ಡ್ ಇರೋರಂತೂ ಲಿವರ್ ತಿನ್ನೋದ್ರಿಂದ ಥೈರಾಯ್ಡ್ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾನಿಲ್ಲಿ 2 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ರುಚಿ ಮತ್ತು ಅರಿಶಿನ ಹಾಕಿ ಬೇಯಕ್ಕೆ ಕೂಡ ಇಟ್ಟಿದ್ದೀನಿ ಮತ್ತು ಬಿರಿಯಾನಿ ಕೂಡ ಮಾಡ್ತಾಯಿದ್ದೀನಿ. ನನಗದೇನೋ ಗೊತ್ತಿಲ್ಲ, ಬಿರಿಯಾನಿ ಇರಲೇಬೇಕು. ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ. ಇವತ್ತು ಮಟನ್ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಮಟನ್ ತಿನ್ನೋದು ಕಮ್ಮಿ. ಮಟನ್ ಏನಿದ್ರು ಮಾಡೋದು ನಮ್ಮ ಹಸ್ಬೆಂಡ್ಗೆ ಮತ್ತು ನಮ್ಮ ಮಾವನವ್ರಿಗೆ ಅಷ್ಟೇ. ಅವರಿಬ್ಬರಿಗೆ ನಮ್ಮ ಮನೇಲಿ ಮಟನ್ ತುಂಬ ಇಷ್ಟ ಆಗೋದು. ಅವರಿಬ್ಬರಿಗೆ ಮಟನ್ ಸಾಂಬಾರು ಮಾಡೋಣ ಅಂತ ಮಟನ್ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮೊಟ್ಟಿಗೆ. ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಈ ನಡುವೆ ಯಾವ ರೀತಿ ಅನ್ನಿಸ್ಬಿಟ್ಟಿದೆ ಅಂತ ಅಂದರೆ, ನೀವೆಲ್ಲರೂ ನಮ್ಮ ಹತ್ರ ಆರ್ಡರ್ಸ್ ತೊಗೊತಾರೆ. ಅದಕ್ಕೆ ಕಂಪ್ಲೀಟ್ ನನ್ನ ಫ್ಯಾಮಿಲಿ ಮೆಂಬರ್ ಥರನೇ ಫೀಲ್ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಹಾಗೆ ಲಿವರ್ ಹೇಳಿದೆ ನೋಡಿ, ನಾನು ಲಿವರ್ನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ. ಅದಕ್ಕೆ ಬಂದು ನಾನು ನಾಟಿ ಮೊಟ್ಟೆನ ಹಾಕ್ಕೊಳ್ತೀನಿ. ನಾಟಿ ಮೊಟ್ಟೆ ಆ್ಯಕ್ಚುಲಿ ನಮಗೆ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಅದು ಸೈಂಟಿಫಿಕ್ ಪ್ರಕಾರ ಕೊಲೆಸ್ಟ್ರಾಲ್ ಕಮ್ಮಿ ಇದೆ ಅಂತಲೂ ಇದೆ, ಜಾಸ್ತಿ ಇದೆ ಅಂತಲೂ ಇದೆ. ನೀವು ನಾರ್ಮಲ್ ಮೊಟ್ಟೆನೂ ಕೂಡ ಹಾಕ್ಕೊಬೋದು, ಬಟ್ ನಾನಿಲ್ಲಿ ನಾಟಿ ಮೊಟ್ಟೆನ ಹಾಕ್ಕೊಂಡಿದ್ದೆ. ಈಗ ಬಂದು ಮಟನ್ ಸಾರಿಗೆ ನಾನಿಲ್ಲಿ 1 kg ಮಟನ್ಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೆ. ಈ ರೀತಿ ಫ್ರೈ ಮಾಡ್ಕೊಂಬಿಡ್ಬೇಕು. ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ರುಚಿ ಅರಿಶಿನ ಎಲ್ಲನೂ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀರು ಬಿಟ್ಟು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಪೌಡರ್ ಇಷ್ಟನ್ನು ಹಾಕ್ಕೊಂಡ್ರೆ ಅರಿಶಿನ ಈರುಳ್ಳಿ ರೆಡಿ ಆಗುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ನಾವು ಮಾಮೂಲಿ ಇರೋದನ್ನು ಕೂಡ ಹಾಕ್ಕೊಬೋದು, ಇಲ್ಲ ಪೇಸ್ಟ್ ಮಾಡಿದರೂ ಕೂಡ ಹಾಕ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ ಪೌಡರ್, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಇಷ್ಟು ಹಾಕೊಳ್ತು ಅಂತ ಅಂದರೆ ಅರಿಶಿನ ಈರುಳ್ಳಿ ಅಂತ ಹೇಳ್ತಾರೆ ನಮ್ಮ ಕಡೆ. ಕೆಲವರು ಇದನ್ನು ಗ್ರೀನ್ ಮಸಾಲೆ ಅಂತಲೂ ಕೂಡ ಹೇಳ್ತಾರೆ. ನಾನು ಇದಕ್ಕೆ ಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನ್ ಅಥವಾ 2.5 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ಪೌಡರ್ ಅಂತಲೇ ಹೇಳ್ಬೋದು ಇದನ್ನು. ಕೆಲವರು ಈ ರೀತಿ ಮಾಡಿಟ್ಕೊಂಡಿರಲ್ಲ, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾರೆ. ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಯಾವುದೇ ರೀತಿ ನಾನು ಟೊಮ್ಯಾಟೊ ಆಗಲಿ ಇನ್ನೇನೂ ಹಾಕಿಲ್ಲ, ಕಡಲೆ ಆಗಲಿ ಇದೇನೂ ಹಾಕಿಲ್ಲ, ಬರೀ ಕಾಯಿ ಮತ್ತು ಖಾರದ ಪೌಡರ್ ಇಷ್ಟನ್ನೇ ಕೂಡ ಹಾಕಿರೋದು. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 3 ರಿಂದ 4 ವಿಷಿಲ್ ಕೂಗಿಸ್ತು ಅಂತ ಅಂದರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡಿಕೊಂಡೆ. ತುಂಬ ಐಟಮ್ನ ಮಾಡಿದೆ, ಬಟ್ ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಈಗ ಬಂದು ನಾನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಬಿರಿಯಾನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಒಟ್ಟಿಗೆ ನಾನು ಉಪ್ಪು ಮತ್ತು ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರ್ತೀನಿ. ನೀರೆಲ್ಲ ಕಂಪ್ಲೀಟ್ ಹಿಂಗೋಗಬೇಕು. ಆನಂತರ ಅದರಲ್ಲಿ ಬಿಡೋ ಅಂಥ ಎಣ್ಣೆ ಬಿಡೋವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀನಿ. ಈಗ ಇದಕ್ಕೆ ನಾನು ಒಂದು 3 ರಿಂದ 4 ಸ್ಪೂನು ಮನೆಯಲ್ಲೇ ಬೆಣ್ಣೆ ಕಾಯಿಸಿರೋ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕ್ವಾಂಟಿಟಿನ ಕಮ್ಮಿ ಹಾಕ್ತೀನಿ. ಬಿರಿಯಾನಿಗೆ ನಾನು ಯಾವಾಗಲೂ ಯೂಶ್ವಲಿ ತುಪ್ಪದಲ್ಲೇ ಮಾಡೋದು, ಇಲ್ಲ ಬೆಣ್ಣೆಯಲ್ಲೇ ಮಾಡೋದು. ಅದರಿಂದ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. 1-2 ಪಲಾವ್ ಎಲೆ ಮತ್ತು ಸಮುದ್ರದ ಹೂವು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಸ್ತೂರಿ ಮೇಥಿ, ಸಮುದ್ರದ ಹೂವು ಹಾಕಿದಾಗ ಬಿರಿಯಾನಿ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡ್ರೆ ಸಾಕು. ಇದನ್ನು ಕೆಂಪಾಗೋವರೆಗೂ ಬಾಡಿಸ್ಕೊಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ತು ಅಂತ ಅಂದರೆ ಸಾಕು. ಆ ನಂತರ ನಾನು 2 ರಿಂದ 3 ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ವೆರೈಟಿ ಆಫ್ ಬಿರಿಯಾನಿ ಮಾಡೋದ್ರಿಂದ ಒಂದೊಂದಕ್ಕೆ ಟೊಮೆಟೊ ಹಾಕ್ತೀನಿ, ಒಂದೊಂದಕ್ಕೆ ಹಾಕಲ್ಲ. ಬಟ್ ಇದಕ್ಕೆ ನಾನೊಂದು 3 ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿ ಆಗಷ್ಟೇ ಮಾಡ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಯೂಶ್ವಲಿ 1 ತಿಂಗಳಿಗೆ 15 ದಿನಕ್ಕೆ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡ್ಬಿಡ್ತೀನಿ. ಅದು ಕೆಡಬಾರ್ದು ಅಂತ ಅಂದರೆ ರುಚಿ ಮತ್ತು ಅದಕ್ಕೆ ಅರಿಶಿನ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ 1 ತಿಂಗಳಾದರೂ ಕೂಡ ಕೆಡವಲ್ಲ. ಹಾಗೆ ಮನೆಯಲ್ಲಿ ಇವತ್ತು ತುಂಬ ದಿನವೇ ಆಗಿತ್ತು ಫಿಶ್ ತವಾ ಫ್ರೈ ಮಾಡಿ. ಹಸ್ಬೆಂಡ್ ಅಂತೂ ಮಾಡು ಅಂತ ನನಗೆ ಹತ್ತತ್ರ ಒಂದು 15 ಡೇಸಿಂದನೇ ಹೇಳ್ತಿದ್ರು, ಬಟ್ ಇವತ್ತು ಅದಕ್ಕೆ ಟೈಮ್ ಬಂತು ಅಂತಲೇ ಹೇಳ್ಬೋದು. ಮನೇಲಿ ಮಾಡಿಟ್ಕೊಂಡಿರೋ ಅಂಥ ಫಿಶ್ ಮಸಾಲೆ ಇತ್ತು, ಸ್ವಲ್ಪನೇ ಇತ್ತು ಕ್ವಾಂಟಿಟಿ. ಅದಕ್ಕೆ ಹೊರಗಡೆಯಿಂದನೂ ಕೂಡ ಎಕ್ಸ್ಟ್ರಾ ತರಿಸ್ಕೊಂಡಿದ್ದೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಫಿಶ್ ಮಸಾಲೆ ಎರಡನ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಮೊಟ್ಟೆ ಅಥವಾ 2 ಮೊಟ್ಟೆ ಕ್ವಾಂಟಿಟಿ ಫಿಶ್ ಎಷ್ಟಿದೆ ಕ್ವಾಂಟಿಟಿ ನೋಡಿ ಹಾಕ್ಕೊಬೇಕು. ಆ್ಯಕ್ಚುಲಿ 1 ಮೊಟ್ಟೆ ಅಥವಾ
ಅಥವಾ 2 ಮೊಟ್ಟೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇಲ್ಲ ಅಂತಂದರೆ ಯೂಶ್ವಲಿ 1 ಹಾಕಿದ್ರೂ ನಡೆಯುತ್ತೆ. ಇನ್ನು ಸ್ವಲ್ಪ ಖಾರ ಇರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಫಿಶಲ್ಲೆಲ್ಲ ಮುಳ್ಳಿರುತ್ತೆ ಅಂತ ಗ್ಲೌಸ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಫಿಶ್ಗೆ ನಾವು ಹಾಕ್ತು ಅಂತ ಅಂದರೆ ತವಾ ಫ್ರೈಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆನೇ ನೆನೆಯೋಕೆ ಇಟ್ಟಿರೋದ್ರಿಂದ ಸಂಜೆ ಮಾಡ್ಕೊಳ್ಳೋಷ್ಟರಲ್ಲಿ ನೀಟಾಗಿ ನೆಂದಿರುತ್ತೆ. ನಾವು ಫ್ರಿಡ್ಜಲ್ಲಿ ಇಟ್ಟರಂತೂ ಇನ್ನೂ ಚೆನ್ನಾಗೇ ನೆಂದಿರುತ್ತೆ. ಇದನ್ನು ನಾವು ತವಾ ಫ್ರೈ ಕೂಡ ಮಾಡ್ಕೊಬೋದು, ಇಲ್ಲ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ನಾನು ಇದೇ ವಿಡಿಯೋದಲ್ಲಿ ಮಾಡಿರೋದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಜಸ್ಟ್ ಯಾವ ರೀತಿ ಮಾಡ್ಕೊಬೋದು ಅದನ್ನು ವಿಡಿಯೋ ಹಾಕಿದ್ದೀನಿ. ಮತ್ತು ನನಗೆ ತುಂಬ ಜನ ಫಸ್ಟು ನಾನು ಕುಕ್ಕಿಂಗ್ ವ್ಲಾಗ್ನ ಮಾಡಬೇಕಾದ್ರೆ ನನ್ನ ಹತ್ರ ಕೇಳ್ತಿದ್ದಿದ್ದು ಪ್ರಶ್ನೆ, ಕಬಾಬ್ ಪೌಡರ್ ಮತ್ತು ಫಿಶ್ ಪೌಡರ್ ಒಂದ್ಸಲಿ ರೆಸಿಪಿ ತೋರಿಸಿ ಅಂತ ಕೇಳ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಾಧ್ಯ ಆದರೆ ಟೈಮ್ ಆದರೆ ಖಂಡಿತವಾಗ್ಲೂ ತೋರಿಸ್ತೀನಿ ಯಾವ ರೀತಿ ಮನೇಲೇ ಮಾಡಿಟ್ಕೊಬೋದು ಅಂತ. ಹೆಲ್ತಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಇನ್ನು ಚಿಕನ್ ಎಲ್ಲ ಬೆಂದಿತ್ತು. ಇಲ್ಲಿ ಕೂಡ ಮಸಾಲೆನೂ ಕೂಡ ಮೆತ್ತಗಾಗಿತ್ತು. ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ನ ಹಾಕ್ಕೊತಾ ಇದ್ದೀನಿ. 3 ಗ್ಲಾಸ್ ಅಕ್ಕಿಗೆ 1 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಅಂದರೆ ನಾವು ಅಳತೆ ಪ್ರಮಾಣವಾಗೇ ಮಾಡ್ತು ಅಂತ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಒಂದ್ಸಲಿ ಅಡುಗೆ ಕಲಿತು ಅಂತ ಅಂದರೆ ಕಣ್ಣಲ್ಲೇ ನೋಡಿ ಇದನ್ನು ಆರಾಮ್ಸಿಯಾಗೆ ಮಾಡ್ಬೋದು. 1-2 ಸ್ಪೂನ್ ಚಿಲ್ಲಿ ಪೌಡರ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ನಾವು ಚಿಕನ್ ಹಾಕಾದ್ಮೇಲೆ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಬಿರಿಯಾನಿಲಿ ಸಾಕಷ್ಟು ವಿಧದಲ್ಲಿ ಮಾಡುವಂಥ ಬಿರಿಯಾನಿಗಳಿವೆ. ಇದರಲ್ಲಿ ಇದು ಒಂದು ಫಸ್ಟ್ ಪ್ರೊಸೆಸ್ ಅಂತ ಹೇಳ್ಬೋದು. ಈಸಿಯಾಗಿ ಮಾಡುವಂಥ ಬಿರಿಯಾನಿ ಇದು. ಕೆಲವೊಂದೊಂದಕ್ಕೆ ತುಂಬ ಮಸಾಲೆಗಳು ಹಾಕೋದಿರುತ್ತೆ, ತುಂಬ ಐಟಮ್ಸ್ನೂ ಹಾಕೋದಿರುತ್ತೆ. ಇದೆಲ್ಲ ಈಸಿ. ಸ್ವಲ್ಪ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು, ಈರುಳ್ಳಿ ಟೊಮ್ಯಾಟೊ ಮತ್ತು ಚಿಕನ್ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತು ಅಂತಂದರೆ ಬೇಗ ಆಗೋವಂಥ ಬಿರಿಯಾನಿ ಇದು. ಈಸಿಯೆಸ್ಟ್ ಬಿರಿಯಾನಿ ಅಂತ ಹೇಳ್ತಾರಲ್ಲ ಹಾಗೆ. ಇದಕ್ಕೆ ನಾನೀಗ ಒಂದು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನೀಟಾಗಿ ಅಕ್ಕಿನೆಲ್ಲ ವಾಶ್ ಮಾಡಿ ಹಾಕ್ಕೊಂಡಿದ್ದು. ಸ್ವಲ್ಪ ಟೈಮ್ ನೀವು ನೆನೆಯೋಕ್ಕೂ ಕೂಡ ಇಡ್ಬೋದು. ಬಟ್ ನಾನು ಬಾಸುಮತಿ ರೈಸಲ್ಲಿ ಮಾಡಿದಾಗ ನೆನೆಸಿಡ್ತೀನಿ. ಮಾಮೂಲಿ ರೈಸಲ್ಲಿ ಮಾಡಿದಾಗ ಏನು ಅಷ್ಟು ಇಡೋಕ್ಕೆ ಹೋಗಲ್ಲ. ಈಗ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅದ್ರ ಸಮವಾಗಿ ನಾನು ನೀರನ್ನ ಹಾಕ್ತೀನಿ. ಈಗ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂತಂದರೆ 6 ಗ್ಲಾಸ್ ನೀರು ಹಾಕ್ಕೊತೀನಿ. ಆವಾಗ ಅಕ್ಕಿ ಕರೆಕ್ಟಾಗಿ ಉದುದ್ರಾಗೆ ಅನ್ನ ತುಂಬ ಚೆನ್ನಾಗೇ ಆಗುತ್ತೆ. ಹಾಗೆ ನೀಟಾಗೆ ಬೇಯುತ್ತೆ ಕೂಡ. ಅದು ಮೆತ್ತೆ ಆಗೋದಾಗಲಿ ಅಥವಾ ಮುಳ್ಳಕ್ಕಿ ಆಗೋದಾಗಲಿ ಈ ರೀತಿ ಆಗಲ್ಲ. ನೀಟಾಗಿ ಆ ಸಮ ನೋಡಿಕೊಂಡು ರುಚಿ ಏನಾದರೂ ಹಾಕಬೇಕಾ, ಏನಕ್ಕೆ ಅಂದರೆ ಮೊದಲೇ ನಾನು ಚಿಕನ್ಗೆ ಹಾಕಿಟ್ಕೊಂಡಿರ್ತೀನಿ. ನೋಡಿ ಹಾಕಬೇಕು ಅಂತ ಅಂದರೆ ಹಾಕ್ತೀನಿ ಅಷ್ಟೇ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತು ಅಂತ ಅಂದರೆ ಬಿರಿಯಾನಿ 1-2 ವಿಷಲ್ ಕೂಗ್ತು ಅಂತಂದರೆ ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಇನ್ನಿಲ್ಲಿ ಚಿಕನ್ ಕೂಡ ನಾನು ಮೊದಲೇ ಬೇಯಿಸಿಟ್ಕೊಂಡಿರೋದ್ರಿಂದ ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಚಿಕನ್ ಮಸಾಲೆನ ಆ್ಯಡ್ ಮಾಡಿಕೊಂಡು ಸಿಂಪಲ್ಲಾಗಿ ವೆಯ್ಟ್ ಲಾಸ್ ನಾನು ಮಾಡ್ತಾ ಇರೋದ್ರಿಂದ ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೆಟೊ ಮತ್ತು ಚಿಕನ್ ಮಸಾಲೆ ಇಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಎಣ್ಣೆ ಬದಲು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತು ಅಂತ ಅಂದರೆ ಯಾವುದೇ ರೀತಿ ನಾವು ವೆಯ್ಟ್ ಗೇನ್ ಆಗೋಕ್ಕಾಗಲ್ಲ. ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಲಿವರ್ ಫ್ರೈಯು ಅಷ್ಟೇ ತುಂಬ ಈಸಿ. 1-2 ಮೊಟ್ಟೆ, ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಮಟನ್ ಲಿವರ್, 1-2 ಸ್ಪೂನ್ ತುಪ್ಪ, ಜೀರಿಗೆ ಮತ್ತು ಪೆಪ್ಪರ್ ಪೌಡರ್ನ ಹಾಕ್ತು ಅಂತ ಅಂದರೆ ಲಿವರ್ ಫ್ರೈ ಕೂಡ ರೆಡಿ ಆಗಿಬಿಡುತ್ತೆ. ನೀಟಾಗಿ ರೋಸ್ಟ್ ಮಾಡಬೇಕು. ಟೇಸ್ಟಿಯಾಗಂತೂ ತುಂಬ ಚೆನ್ನಾಗಿರುತ್ತೆ. ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಒಂದು ರೆಸಿಪಿ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಮಗಳು ಬರ್ತ್ಡೇ ನಾವು ಆ ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ, ಆದರೂ ನೆಕ್ಸ್ಟ್ ಡೇ ಸೆಲೆಬ್ರೇಟ್ ಮಾಡಿದ್ದು. ಇನ್ನು ಪಾಪನು ಕೂಡ ಫುಲ್ ಹ್ಯಾಪಿ ಅಂತ ಕಿರ್ಚುತ್ತಾ ಇದ್ದ. ಮಕ್ಕಳೇ ಇಷ್ಟಲ್ವ, ಬೇಗ ಎಷ್ಟು ಚಿಕ್ಕವರಾಗಿರ್ತಾರೆ, ಎಷ್ಟು ಬೇಗ ನೋಡ್ತಾನೆ ದೊಡ್ಡವರಾಗ್ಬಿಡ್ತಾರೆ. ಇನ್ನೂ ಒಂಥರ ದೊಡ್ಡವರಾಗ್ತಾರಂಗೆ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಾವೊಂದು ಪ್ರಾಡಕ್ಟನ್ನೆಲ್ಲ ಲಾಂಚ್ ಮಾಡಿದಾಗಿಂದ ಅದರಲ್ಲಿ ನಮಗೆ ಸಿಕ್ಕಿರೋವಂಥ ಕಸ್ಟಮರು ಅಷ್ಟೇ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಅದೆಲ್ಲದಕ್ಕೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನಿಮ್ಮ ಪ್ರೀತಿ ಹೀಗೆ ಮುಂದುವರಲಿ. ನಾನು ಇನ್ನೂ ಹೆಲ್ತಿಯಾಗಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಮುಂದೆ ಬರೋ ದಿನಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮುಂದೆ ಬರುವಂಥ ವ್ಲಾಗ್ಗಳಿಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಪ್ರಾಡಕ್ಟ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಲೈಕ್ ಮಾಡೋದನ್ನಂತೂ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.